ನನ್ನ ಪ್ರಿಯ ವೀಕ್ಷಕರಿಗೆ ಅಮೃತವಾಣಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಸಾರಿ ನಮಗೆ ನವರಾತ್ರಿ 11 ದಿನಗಳ ಕಾಲ ಬಂದಿದೆ. ಶಮಿ ವೃಕ್ಷವನ್ನು ಅಥವಾ ಬನ್ನಿ ಮರವನ್ನು ಪೂಜೆ ಮಾಡುವುದಕ್ಕೆ ಆಗುವುದಿಲ್ಲ ಅನ್ನುವರು 3 ದಿನ ಅಥವಾ 5 ದಿನ ಅಥವಾ 9 ದಿನ ಪೂಜೆ ಮಾಡಬಹುದು. ಸ್ನೇಹಿತರೆ, ಪೂಜೆ ಮಾಡುವರು 9 ದಿನ ಕೂಡ ಪೂಜೆ ಮಾಡ್ತಾರೆ. ಆಗಿಲ್ಲ ಅನ್ನೋರು ಈ ರೀತಿ ಮಾಡ್ಬೋದು. ವಿಜಯದಶಮಿ ದಿನ ಪೂಜೆ ಮಾಡುವುದು ಕೂಡ ತುಂಬ ಶ್ರೇಷ್ಠವಾಗಿರುತ್ತೆ. ಹಾಗಾದರೆ ವಿಜಯದಶಮಿ ದಿನ ಎಷ್ಟು ಗಂಟೆಗೆ ಪೂಜೆ ಮಾಡ್ಬೋದು, ಒಳ್ಳೆಯ ಸಮಯ ಬಂದಿದೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಬೇಕೋ ಇಲ್ಲವೋ, ಅಥವಾ ಬನ್ನಿ ಮರಕ್ಕೆ ಮಡಲಕ್ಕೆ ಯಾವ ರೀತಿ ಕಟ್ಟಬೇಕು, ಬನ್ನಿ ಮರಕ್ಕೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು, ಪ್ರಸಾದ ಯಾವ ರೀತಿಯಾಗಿರಬೇಕು, ಬನ್ನಿ ವೃಕ್ಷದ ಎಲೆಗಳನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಯಾವ ಜಾಗದಲ್ಲಿ ಇಡಬೇಕು. ನವರಾತ್ರಿಯು ಸೆಪ್ಟೆಂಬರ್ 22 ಸೋಮವಾರ ಪ್ರಾರಂಭವಾಗಿದೆ. ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ ಬಂದಿದೆ. ಇಷ್ಟು ದಿನ ಪೂಜೆ ಯಾರ್ಯಾರು ಮಾಡಿರಲ್ವೋ ಅವರು ವಿಜಯದಶಮಿ ದಿನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಗಳನ್ನು ಅನುಭವಿಸ್ತೀರ. ಸ್ನೇಹಿತರೆ, ಇಷ್ಟು ದಿನ ಮಾಡಲಿಕ್ಕಾಗಿರಲ್ಲ, ಏನಾದ್ರು ಕಾರಣಾಂತರಗಳಿಂದ ಕೆಲವ್ರಿಗೆ ಮಾಡೋಕ್ಕಾಗಿರಲ್ಲ, ಕೆಲವ್ರು ಮಾಡಿರ್ತಾರೆ ಅನ್ನುವರು ನೀವು ವಿಜಯದಶಮಿ ದಿನ ಮಾಡ್ಬೋದು. ವಿಜಯದಶಮಿ ದಿನ ಪೂಜೆ ಇಲ್ಲಿಂದ 9 ದಿನ ಮಾಡೋರು ಪೂಜೆ ಮಾಡ್ಕೊಂಡು ಬರ್ಬೋದು. ಬೆಳಗ್ಗೆ ಅಕ್ಟೋಬರ್ 2ನೇ ತಾರೀಕು ನಮಗೆ ವಿಜಯದಶಮಿ ಬಂದಿದೆ. ಬೆಳಗ್ಗೆ ಒಳ್ಳೆಯ ಮುಹೂರ್ತ ಹೇಳ್ತೀನಿ ನಿಮಗೆ. ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ತನಕ ಒಳ್ಳೆಯ ಮುಹೂರ್ತ ಇದೆ, ಶುಭ ಸಮಯ ಇದೆ. ಸ್ನೇಹಿತರೆ, ನೀವು ಪೂಜೆ ಮಾಡ್ಕೊಂಡು ಬರ್ಬೋದು 8 ಗಂಟೆಯಿಂದ 11 ಗಂಟೆ ಒಳಗೆ ಅಂತಲೇ ಹೇಳ್ಬೋದು. ಬನ್ನಿ ಪೂಜೆಯನ್ನು ಮಾಡ್ಬೋದು, ಸಂಜೆ ವೇಳೆಯಲ್ಲಿ ಮಾಡ್ಬೋದು. ಬೆಳಗ್ಗೆ ಆಗಲ್ಲ ಅನ್ನೋರು ಸಂಜೆ ವೇಳೆಯಲ್ಲಿ ಮಾಡ್ಬೋದು. ಸಂಜೆ ಮಾಡೋದಾದರೆ ನೀವು 4 ಗಂಟೆಯಿಂದ 6 ಗಂಟೆವರೆಗೂ ಶುಭ ಸಮಯವಿದೆ. ನೀವು ಆ ವೇಳೆಯಲ್ಲೂ ಕೂಡ ಪೂಜೆ ಮಾಡ್ಬೋದು. ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಪೂಜೆ ಮಾಡ್ಬೋದು. ಬನ್ನಿ ಮರದಲ್ಲಿ 3 ದೇವತೆಗಳು ವಾಸವಾಗಿರುತ್ತವೆ. ಶಮಿ ದೇವತೆ, ಲಕ್ಷ್ಮೀ ದೇವಿ, ಹಾಗೆಯೇ ಸೂರ್ಯದೇವರು ವಾಸವಾಗಿರುತ್ತಾರೆ. ಶಮಿ ದೇವತೆ ಅಂದರೆ ಗುರುವಿನ ಆಶೀರ್ವಾದದಿಂದ ವಿಜಯ, ಸೌಭಾಗ್ಯ, ಧೈರ್ಯ, ಐಶ್ವರ್ಯ ದೊರೆಯುತ್ತದೆ. ಇನ್ನು ಲಕ್ಷ್ಮೀ ದೇವಿಯನ್ನು ಚಿನ್ನದಂತೆ ಹೋಲಿಸಿದ್ದಾರೆ. ಸ್ನೇಹಿತರೆ, ಬನ್ನಿ ಮರದ ಎಲೆಗಳನ್ನು ಚಿನ್ನದಂತೆ ಪರಿಗಣಿಸಲಾಗಿದೆ. ಎಲೆಯನ್ನು ತಂದರೆ ಐಶ್ವರ್ಯ, ಸಂಪತ್ತು ಲಭಿಸುತ್ತದೆ ಅಂತಲೇ ಹೇಳ್ಬೋದು. ಸೂರ್ಯದೇವನ ಮರದ ಮೇಲಿನ ಬೆಳಕನ್ನು ಸ್ವೀಕರಿಸಿ ಮನೆಯೊಡನೆ ಸಂದುವ ಸ್ವಲ್ಪ ಭೌತಿಕ ಶಕ್ತಿ ಆರೋಗ್ಯವನ್ನು ಹೆಚ್ಚು ಮಾಡುತ್ತದೆ. ಶಮಿ ವೃಕ್ಷದಿಂದ ಈ 3 ದೇವತೆಗಳನ್ನು ಪೂಜಿಸುವುದರಿಂದ ಆರೋಗ್ಯ, ವಿಜಯ, ಸೌಭಾಗ್ಯ ಕೂಡ ನಮಗೆ ಲಭಿಸುತ್ತದೆ. ಇನ್ನು ನವರಾತ್ರಿಯ ಅಂತಿಮವಾಗಿ ವಿಜಯದಶಮಿಯ ದಿನ ಬನ್ನಿ ಮರ ಪೂಜೆ ಮಾಡುವುದರಿಂದ ವಿಜಯ, ಐಶ್ವರ್ಯ, ಆರೋಗ್ಯ ವೃದ್ಧಿಯಾಗುತ್ತದೆ. ಸ್ನೇಹಿತರೆ, ಬನ್ನಿ ಮರಕ್ಕೆ ಯಾವ ರೀತಿಯಾಗಿ ಮಡಲಕ್ಕೆ ಕಟ್ಟಬೇಕು ಅಂದರೆ ಯಾವ ರೀತಿ ಕಟ್ಟಬೇಕು ಅಂತ ನಿಮಗೆ ಪೂರ್ಣ ವಿವರ ಕೊಡ್ತೀನಿ. ಗ್ರೀನ್ ಕಲರ್ ಬ್ಲೌಸ್ ಪೀಸ್ನ ತೊಗೊಂಡು, ಹೊಸ ಬ್ಲೌಸ್ ಪೀಸ್ ಆಗಿರಬೇಕು. ನೀವು ಯಾರಾದರೂ ಕೊಟ್ಟಿರೋದನ್ನು ಪೂಜೆಗೆ ಇಡಲಿಕ್ಕಾಗಲ್ಲ, ಪೂಜೆ ಕಟ್ಟಲಿಕ್ಕಾಗಲ್ಲ. ಹಸಿರು ಬಣ್ಣದ ಬ್ಲೌಸ್ ಪೀಸನ್ನು ತಗೊಂಡು ಅದಕ್ಕೆ 3 ಹಿಡಿಯಷ್ಟು ಅಕ್ಕಿಯನ್ನು ಹಾಕಬೇಕಾಗುತ್ತೆ. ಮತ್ತು 1 ಡಜನ್ ಹಸಿರು ಬಳೆನ ಇಡಿ, ಅರಿಶಿನ ಕುಂಕುಮನ್ನು ಹಾಕಿ, ವೀಳ್ಯದೆಲೆ, ಅಡಕೆ ಮತ್ತು ಕಾಯಿನ್ನು ನೀವು ಕಾಯಿನಿಲ್ಲ ಅಂದರೆ 5 ರೂಪಾಯಿದು ಅಥವಾ 21 ರೂಪಾಯಿಂದು ದುಡ್ಡು ಇಡಬೇಕಾಗುತ್ತೆ. 1 ಅಚ್ಚು ಬೆಲ್ಲ, ಆಮೇಲೆ ಬಾಳೆಹಣ್ಣು, ಆಮೇಲೆ ಬಿಚ್ಚೋಲೆ, ಅದು ನಿಮಗೆ ಗ್ರಂಥಿಕೆ ಅಂಗಡಿಲಿ ಸಿಗುತ್ತೆ, ಅದನ್ನು ಕೂಡ ಇಡಬೇಕಾಗುತ್ತೆ. ಕೊಬ್ಬರಿ ಬಟ್ಲು ಇಡಬೇಕಾಗುತ್ತೆ. 1 ತೆಂಗಿನಕಾಯಿ, ಇಷ್ಟನ್ನು ಇಡಬೇಕು. ಈ ರೀತಿಯಾಗಿ ನೀವು ಗಂಟು ಕಟ್ಟಿ ಈ ರೀತಿಯಾಗಿ ಶಮಿ ವೃಕ್ಷಕ್ಕೆ ಕಟ್ಟಿ ಪೂಜೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಪೂಜೆ ಮಾಡುವುದು ತುಂಬ ಒಳ್ಳೆಯದು. ಶಮಿ ವೃಕ್ಷಕ್ಕೆ ಅಂದರೆ ಬನ್ನಿ ಮರಕ್ಕೆ ಅರಿಶಿನ, ಕುಂಕುಮ, ಹೂವನ್ನು ಹಾಕಿ ಅನಂತರ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಬನ್ನಿ ಮರಕ್ಕೆ ಅರ್ಪಣೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಈ ರೀತಿ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನನಗೆ ಪೂರ್ಣ ವಿವರ ಕೊಡ್ತೀನಿ ನಿಮಗೆ ಯಾವ ರೀತಿ ಪೂಜೆ ಮಾಡಬೇಕಂತ. ಬನ್ನಿ ಮರಕ್ಕೆ ನೀವು ಬುಡದಲ್ಲಿ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ. ತುಪ್ಪದಾದರೂ ಸರಿ, ಅಥವಾ ನೀವು ಎಣ್ಣೆ ಹಾಕಿ ಆದರೂ ಒಂದು
ದೀಪನ ಹಚ್ಚಿಡಬೇಕಾಗುತ್ತೆ. ಇನ್ನು ಅಲ್ಲೇ ಕುಳಿತುಕೊಂಡ ನಂತರ ಕುಳಿತುಕೊಂಡಾದಮೇಲೆ ಪ್ರದಕ್ಷಿಣೆ ಹಾಕಬೇಕು. ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋದಾದರೆ 21 ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಮರದ ಹತ್ತಿರ ಇರುವೆಗಳು ಇರ್ತವೆ ಸ್ನೇಹಿತರೆ, ನೀವು ಮರದ ಬುಡದಲ್ಲಿ ಇರುವೆಗಳಿರುತ್ತೆ, ಅದಕ್ಕೆ ನೀವು ಕಲ್ಲು ಸಕ್ಕರೆ ತೊಗೊಂಡು ಹೋಗಬೇಕಾಗುತ್ತೆ. ಸಕ್ಕರೆಗೆ ನೀವು ಸ್ವಲ್ಪ ರವೆಯನ್ನು ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ಕೊಂಡು ಹೋಗಿ ಶಮಿ ವೃಕ್ಷದ ಬುಡದಲ್ಲಿ ನೀವು ಹಾಕಬೇಕಾಗುತ್ತೆ. ಅದಾದಮೇಲೆ ನೀವು ಸಂಕಲ್ಪ ಮಾಡಿಕೊಂಡು ಏನು ಕೆಲಸ ಆಗಬೇಕು ನಿಮಗೆ, ಯಾವುದಾದ್ರೂ ನಿಮಗೆ ಕೆಲಸ ಅರ್ಧಕ್ಕೆ ನಿಂತೋಗಿದೆ, ಅಥವಾ ಮನೆ ಬಗ್ಗೆ ಆಗಿರ್ಬೋದು, ನಿಮಗೆ ವಿವಾಹದ ಬಗ್ಗೆ ಆಗಿರ್ಬೋದು, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಯಾವುದು ನಿಮಗೆ ಸಮಸ್ಯೆ ಅದನ್ನು ಸಂಕಲ್ಪ ಮಾಡಿ 11 ಬಾರಿ ನೀವು ಅಥವಾ 108 ಬಾರಿ ಈ ಮಂತ್ರನ ಹೇಳ್ಕೊಳ್ಬೇಕಾಗುತ್ತೆ. ಓಂ ಶ್ರೀಂ ರೀಂ ಕ್ಲೀಂ ವಿಜಯಾಯೈ ನಮಃ. ಓಂ ಶ್ರೀಂ ರೀಂ ಕ್ಲೀಂ ವಿಜಯಾಯೈ ನಮಃ. ನೀವು 11 ಸಾರಿ ಅಥವಾ 21 ಸಾರಿ ಅಥವಾ 108 ಸಾರಿ ನೀವು ಬನ್ನಿ ಮರದ ಪೂಜೆ ಮಾಡುವಾಗ ನೀವು ಈ ಮಂತ್ರನ ಹೇಳ್ಕೊಳ್ಳಿ. ಬನ್ನಿ ಮರದ ಎಲೆಗಳನ್ನು ಸ್ವಲ್ಪ ತೆಗೆದುಕೊಂಡು ಬಂದು ಅದಕ್ಕೆ ನೀವು ಅರಿಶಿಣ ಕುಂಕುಮನ ಹಚ್ಚಿ ನೀವು ತಲೆಯ ಮೇಲೆ ಇಟ್ಕೊಂಡಿರೋದ್ರಿಂದ ಶ್ರೇಷ್ಠ ವಿಜಯ, ಧೈರ್ಯ, ಆರೋಗ್ಯ, ಐಶ್ವರ್ಯ ಮತ್ತು ಸೌಭಾಗ್ಯವು ಕೂಡ ನಿಮಗೆ ಲಭಿಸುತ್ತದೆ ಸ್ನೇಹಿತೆ. ಬನ್ನಿ ಮರದ ಎಲೆಗಳನ್ನು ಚಿನ್ನಕ್ಕೆ ಹೋಲಿಸುವುದರಿಂದ ಲಕ್ಷ್ಮೀ ಕೃಪೆಯು ಕೂಡ ಹೆಚ್ಚಾಗುತ್ತದೆ. ನೀವು ಬನ್ನಿ ಮರದ ಎಲೆಗಳನ್ನು ತೆಗೆದುಕೊಂಡೋಗಿ ಲಕ್ಷ್ಮಿಯ ಫೋಟೋ ಮುಂದೆ ಕೂಡ ಇಡ್ಬೋದು. ಮಹಾಲಕ್ಷ್ಮಿ ಫೋಟೋದ ಮುಂದೆ ಇಟ್ಟು ತುಪ್ಪದ ಬತ್ತಿಯನ್ನು ಹಚ್ಚಬೇಕಾಗುತ್ತೆ. ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು ತುಪ್ಪದ ಬತ್ತಿನ ಹಚ್ಚಿ ನೀವು ಯಾವ ಸಮಯದಲ್ಲಿ ಬೇಕಾದರೂ ನೀವು ಮಾಡ್ಬೋದು. ಬನ್ನಿ ಎಲೆಯನ್ನು ತಂದು ನೀವು ಯಾವ ಜಾಗದಲ್ಲಿ ಇಡಬೇಕು ಅಂದರೆ, ಹಣ ನಮ್ಮ ಮನೆಯಲ್ಲಿ ಶಾಶ್ವತವಾಗಿರಬೇಕು ಅಂದರೆ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಕ್ಯಾಶ್ ಬಾಕ್ಸ್ ಒಳಗಡೆ ಇಡ್ಬೋದು. ನೀವು ಲಕ್ಷ್ಮಿ ನಿಮಗೆ ಯಾವಾಗಲೂ ಸ್ಥಿರವಾಗಿ ನೆಲೆಸ್ತಾಳೆ ಸ್ನೇಹಿತರೆ. ಈ ರೀತಿ ಮಾಡಿ ನೋಡಿ. ಇದರ ಒಂದು ಕಥೆನೂ ಕೂಡ ಇದೆ, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ದಸರಾ ಹಬ್ಬದಲ್ಲಿ ಅಂದರೆ ವಿಜಯದಶಮಿ ದಿನ ನಾವು ಬನ್ನಿ ಎಲೆಯನ್ನು ಚಿನ್ನಕ್ಕೆ ಹೋಲಿಸ್ತಾರೆ ಸ್ನೇಹಿತರೆ. ಇದನ್ನು ವಿನಿಮಯ ಮಾಡಿಕೊಳ್ತಾರೆ, ಒಬ್ಬರಿಂದ ಒಬ್ಬರಿಗೆ ಕೊಡೋದ್ರಿಂದನೂ ಕೂಡ ತುಂಬ ಒಳ್ಳೆಯದು. ಪೌರಾಣಿಕ ಕಥೆಯ ಪ್ರಕಾರ ಪಾಂಡವರು ತಮ್ಮ ಆಯುಧಾಸ್ತ್ರಗಳನ್ನು ಶಮಿ ವೃಕ್ಷದ ಕೆಳಗೆ ಅಡಗಿಸಿ ನಂತರ ವಿಜಯದಶಮಿಯಂದು ಹಿಂತೆಗೆದುಕೊಂಡರು. ಅದರಿಂದಾಗಿ ಈ ವೃಕ್ಷವು ಅಭಯ, ಜಯ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಶಮಿ ವೃಕ್ಷವನ್ನು ಪೂಜಿಸುವುದರಿಂದ ವೈರಿ ಭಯ ತೊಲಗುತ್ತದೆ, ಐಶ್ವರ್ಯ, ಧೈರ್ಯ, ಆರೋಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ. ಹಾಗಾಗಿ ಬನ್ನಿ ಮರ ಪೂಜೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ನವರಾತ್ರಿಯ ದಿವಸ ಬೇಡ್ಕೊಳ್ತೀನಿ, ತಾಯಿಯಲ್ಲಿ ಬೇಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು ವೀಕ್ಷಕರೇ.